ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ದೇವರ ವಾಕ್ಯವನ್ನು ಆಲಿಸಿ ಜೀವನವನ್ನು ಆರಂಭಿಸುವ, ಪ್ರಾರ್ಥಿಸುವ ಒಳ್ಳೆಯ ದಿನಗಳಾಗಿದೆ. ದೇವರು ನಮಗೆ ನೀಡಿರುವುದು ಒಂದೇ ವಿಶ್ವಾಸದಲ್ಲಿ, ಒಂದೇ ಕುಟುಂಬದ ರೀತಿ ದೇವರ ವಾಕ್ಯವನ್ನು ಆಲಿಸುವ ಲಕ್ಷಗಟ್ಟಲೆ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅದೊಂದು ಅದ್ಭುತವಾಗಿದೆ. ಹಲ್ಲೆಲೂಯ. ಇಂದಿನ ದೇವರ ವಾಕ್ಯ ದಾನಿಯೇಲನ ಗ್ರಂಥ 10ನೇ ಅಧ್ಯಾಯ 12ನೇ ವಾಕ್ಯ. ಪ್ರಿಯರೇ, ಈ ವಾಕ್ಯವನ್ನು ನೀವು ಮರೆಯಬಾರದು. ಈ ವಾಕ್ಯವನ್ನು ನೀವು ಬರೆದು ಇಡಬೇಕು. ಅಷ್ಟೊಂದು ಒಳ್ಳೆಯ ವಾಕ್ಯವಾಗಿದೆ. ದೇವರ ವಾಕ್ಯವನ್ನು ಆಲಿಸೋಣವೇ? ಆಮೇಲೆ ಅವನು ನನಗೆ, ದಾನಿಯೇಲನೇ, ಭಯಪಡಬೇಡ, ಏಕೆಂದರೆ ನೀನು ನಿನ್ನ ದೇವರ ಮುಂದೆ ವಿನಮ್ರಪೂರ್ವಕವಾಗಿ ದೈವ ಸಂಕಲ್ಪವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ ಮೊದಲನೆಯ ದಿನದಲ್ಲೇ ನಿನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟಿತು. ಆ ಪ್ರಾರ್ಥನೆಯ ನಿಮಿತ್ತವೇ ನಾನು ಬಂದಿದ್ದೇನೆ. ಪ್ರಿಯರೇ, ಪ್ರಾರ್ಥಿಸಲು ಪ್ರಾರಂಭಿಸುವಾಗ ಪ್ರಾರ್ಥನೆ ಆಲಿಸಿದ್ದೇನೆ ಎಂದಲ್ಲ, ನೀನು ನನ್ನ ಮುಂದೆ ನಮ್ರತೆಯಿಂದ ನಡೆದುಕೊಳ್ಳುವಾಗ, ಪ್ರಾರಂಭಿಸುವಾಗ ಎಂಬುದಾಗಿದೆ. ನಾನು ಏನೂ ಅಲ್ಲ ಸ್ವಾಮಿ, ನಿಮ್ಮ ಮುಂದೆ ನಿಲ್ಲಲು ನಾನು ಏನೂ ಅಲ್ಲ, ಅಹಂಕರಿಸಲು ನಾನು ಎಂಬ ಭಾವನೆ ತೋರಿಸಲು ನಾನು ಏನೂ ಅಲ್ಲ. ದೇವರೇ, ನೀವು ನೀಡಿದ್ದಲ್ಲದೆ ನನ್ನ ಜೀವನದಲ್ಲಿ ಏನೂ ಇಲ್ಲ ಎಂದು ಹೇಳಿ ಒಬ್ಬ ವ್ಯಕ್ತಿ ದೇವರ ಸನ್ನಿಧಿಯಲ್ಲಿ ನಮ್ರತೆಯಿಂದ ನಡೆದುಕೊಳ್ಳುವ ದಿನದಿಂದ ಆ ವ್ಯಕ್ತಿಯ ಪ್ರಾರ್ಥನೆ ದೇವರು ಆಲಿಸಲು ಪ್ರಾರಂಭಿಸುತ್ತಾರೆ. ಹಲ್ಲೆಲೂಯ. ಪ್ರಿಯರೇ, ನಿಮ್ಮ ಪ್ರಾರ್ಥನೆ ನಿಮಿತ್ತವಾಗಿದೆ, ಈ ವಾಕ್ಯವನ್ನು ಆಲಿಸುವ ನಿಮಿತ್ತವಾಗಿದೆ ನಿಮ್ಮ ಜೀವನದಲ್ಲಿ ಅನುಗ್ರಹವು, ಕೃಪೆಯು ಬರಲು ಕಾರಣವಾಗುತ್ತದೆ. ನಾಳೆ ನಿಮ್ಮ ತಲೆಮಾರು ಅನುಗ್ರಹಿಸಲ್ಪಡಲು ಕಾರಣವಾಗುತ್ತೆ. ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲ್ಪಡುತ್ತದೆ. ನಿಮ್ಮ ಜೀವ ಅತಿ ಮನೋಹರವಾಗಿ ಮಾರ್ಪಡುತ್ತದೆ. ಹಲವು ನಿರೀಕ್ಷಿಸದ ರೀತಿಯಲ್ಲಿ ಅನುಗ್ರಹವಾಗಿ ಜೀವನದಲ್ಲಿ ಇಳಿದು ಬರಲು ಪ್ರಾರ್ಥನೆಯ ನಿಮಿತ್ತವಾಗಿದೆ. ಹೇಗೆ ಎಲ್ಲ ಇರುವ ಪ್ರಾರ್ಥನೆಯಲ್ಲ, ನಮ್ರತೆಯಿಂದ ಇರುವ ಪ್ರಾರ್ಥನೆಯಾಗಿದೆ. ಒಂದೊಂದು ತಂದೆ ತಾಯಿಯರ ಕನಸಾಗಿದೆ, ಮಕ್ಕಳು ಒಳ್ಳೆಯ ಭವಿಷ್ಯದಿಂದ ಬದುಕಬೇಕು. ಇದರಿಂದ ನೀವು ಇವರಿಗಾಗಿ ಪ್ರಾರ್ಥಿಸುವಾಗ, ವಾಕ್ಯ ಆಲಿಸುವಾಗ ಅವರಿಗೆ ಒಳ್ಳೆಯ ಭವಿಷ್ಯ ಅನುಗ್ರಹವಾಗಿ ಇಳಿದು ಬರುತ್ತದೆ. ಅನೇಕ ತಂದೆ ತಾಯಿಯರು ಹೇಳುವುದಾಗಿದೆ, ನಾವು ಜೀವನ ಮಾಡುತ್ತಿರುವುದು ಈ ಮಕ್ಕಳಿಗಾಗಿ ಎಂದು. ಪ್ರಿಯ ಮಕ್ಕಳೇ, ಈ ವಾಕ್ಯ ನಿಮ್ಮನ್ನು ಕೃಪೆಯಿಂದ ತುಂಬಿಸುತ್ತದೆ. ಮಕ್ಕಳೇ, ಯಾವುದೇ ಕಾರ್ಯದಲ್ಲಿ ಅಹಂಕರಿಸಬೇಡಿ. ಅಹಂಕಾರದಲ್ಲಿ ಜೀವನದಲ್ಲಿ ಏನು ಸಾಧಿಸಲು ಸಾಧ್ಯವಿಲ್ಲ. ದೇವರು ನೀಡಿದ ತಂದೆ ತಾಯಿ, ದೇವರು ನೀಡಿದ ಸಹೋದರ ಸಹೋದರಿಯರು, ದೇವರು ನೀಡಿದ ಆಸ್ತಿ ಪಾಸ್ತಿ ಸಕಲವು ದೇವರೇ ನೀಡಿರುವುದು. ಯಾವುದೇ ಸ್ಥಾನದಲ್ಲಿ ನೀನಾಗಿದ್ದರೂ ನಾನು ಝೀರೋ ಎಂಬ ಮನೋಭಾವನೆ ನಮ್ಮಲ್ಲಿರಬೇಕು. ಅದನ್ನು ನಿಮ್ಮ ಮನದಲ್ಲಿ ತುಂಬಿಕೊಳ್ಳಿರಿ. ಪ್ರಿಯರೇ, ನಮಗೆ ಹೀಗೆ ಪ್ರಾರ್ಥಿಸೋಣವೇ? ನಾನು ನನ್ನ ಕುಟುಂಬವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನಾನು ನಮ್ರತೆಯಿಂದ ನಡೆದುಕೊಳ್ಳುತ್ತೇನೆ. ನೀವು ನೀಡಿದಲ್ಲದೆ ನನ್ನ ಜೀವನದಲ್ಲಿ ಏನೂ ಇಲ್ಲ ಸ್ವಾಮಿ. ನೀವಾಗಿದ್ದೀರ ನನ್ನ ಜೀವನದ ಉಸಿರು ನೀಡಿರುವುದು. ನೀವಲ್ಲದೆ ಬೇರೆ ಒಂದು ದೇವರು ನನಗಿಲ್ಲ. ಹೀಗೆ ನಮ್ರತೆಯಿಂದ ಪ್ರಾರ್ಥಿಸಲು ಪ್ರಾರಂಭಿಸುವಾಗ ನಾವು ಅನುಗ್ರಹಿಸಲ್ಪಡುತ್ತೇವೆ. ನಮಗೆ ಅಗತ್ಯ ಇರುವ ಅನುಗ್ರಹಗಳು ನಮ್ಮ ಹತ್ತಿರ ಬರುತ್ತದೆ. ಹಲ್ಲೆಲೂಯ. ನಮ್ಮ ಪ್ರಾರ್ಥನೆ ದೇವರ ಹತ್ತಿರ ಇರುವ ಸಮಯದಲ್ಲಿ ಇನ್ನೂ ಅನುಗ್ರಹ ಉಂಟಾಗುತ್ತದೆ. ಇನ್ನು ಹೆಚ್ಚಾಗಿ ಪ್ರಾರ್ಥಿಸಲು ನಮಗೆ ಬೇಕಾದ ಕೃಪಾವರಗಳಿಗಾಗಿ ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಬಹಳ ನಮ್ರತೆಯಿಂದ ಇರುವ ವ್ಯಕ್ತಿಗಳಾಗಿ ನಾವು ಮಾರ್ಪಾಡಾಗೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.